ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಕುಷ್ಕಿ ಬೇಸಾಯ ಪ್ರಾಯೋಜನೆ GKVKಯಲ್ಲಿರುವಂತಹ ಲಾಂಗ್ ಟರ್ಮ್ ಫರ್ಟಿಲೈಸರ್ ಎಕ್ಸ್ಪರಿಮೆಂಟ್ ಅಂದರೆ ದೀರ್ಘಾವಧಿ ತಾಕುಗಳಲ್ಲಿ ಪ್ರಯೋಗ ಮಾಡ್ತಾ ಇರೋವಂಥದ್ದು. ಅಂದರೆ ಈ ಒಂದು ಪ್ರಾತ್ಯಕ್ಷಿಕೆ ಸುಮಾರು 1978ರಲ್ಲಿ ಶುರುವಾಗಿ ಒಂದೇ ತಾಕಿನಲ್ಲಿ ನಾವು ಒಟ್ಟು 5 ಉಪಚಾರಗಳನ್ನು ನಾವು ಇಲ್ಲಿ ತಗೊತಾ ಇದ್ದೀವಿ. 5 ಉಪಚಾರಗಳೇನು ಅಂದರೆ, 1ನೇ ಉಪಚಾರದಲ್ಲಿ ನಾವು ಸುಮಾರು 45 ವರ್ಷದಿಂದ ಆ ಒಂದು ತಾಕಿಗೆ ನಾವು ಏನೂ ಗೊಬ್ಬರ ಕೊಡ್ದಿರ, ಕೊಟ್ಟಿಗೆ ಗೊಬ್ಬರ ಆಗಲಿ ಅಥವಾ ರಾಸಾಯನಿಕ ಗೊಬ್ಬರ ಆಗಲಿ ಯಾವೊಂದು ರೀತಿ ಗೊಬ್ಬರನೂ ಕೊಡ್ದಿರ ಬರೀ ರಾಗಿ ಅಂದರೆ 45 ವರ್ಷದಿಂದ ವರ್ಷ ರಾಗಿ ಅಂದರೆ ಬೆಳೆ ಪರಿವರ್ತನೆ ಮಾಡ್ದಿರ ಬರೀ ಬೆಳೆ ಪದ್ಧತಿ ಅಳವಡಿಸ್ಕೊಂಡು ರಾಗಿನ ಬೆಳೀತಾ ಇದ್ದೀವಿ. ಅದೇ ರೀತಿ ಇನ್ನೊಂದು ತಾಕಿನಲ್ಲಿ ನಾವು ಬೆಳೆ ಪರಿವರ್ತನೆ ಮಾಡಿಕೊಂಡು ಒಂದು ವರ್ಷ ರಾಗಿ ಬೆಳೆದ್ರೆ ಮತ್ತೊಂದು ವರ್ಷ ನಾವು ನೆಲಗಡಲೆನ ಬೆಳೀತಾ ಇದ್ದೀವಿ. ಈ ಒಂದು ಪ್ರಾತ್ಯಕ್ಷಿಕೆಯಿಂದ ನಮಗೆ ಕಂಡು ಬಂದಿದ್ದೇನೆಂದರೆ, ರೈತರು ನಾವು ಎಷ್ಟೇ ಸಮಗ್ರ ಪೋಷಕಾಂಶ ಅಂತ ಹೇಳಿದ್ರೆ ಅವ್ರಿಗೆ ಅರಿವು ಮೂಡಿಸೋದು ಭಾಳ ಕಷ್ಟ. ಆದರೆ ಈ ಒಂದು ನಮ್ಮ ತಾಕಿನಲ್ಲಿ ಅವ್ರಿಗೆ ಅರಿವು ಮೂಡಿಸುವಂಥ ಅಂದರೆ ಮಣ್ಣಿನಲ್ಲಿ ಏನು ವ್ಯತ್ಯಾಸ ಆಗುತ್ತೆ, ಇಳುವರಿಯಲ್ಲಿ ಏನು ವ್ಯತ್ಯಾಸ ಆಗುತ್ತೆ ಅಥವಾ ಬೆಳವಣಿಗೆಯಲ್ಲಿ ಏನು ವ್ಯತ್ಯಾಸ ಆಗುತ್ತೆ ಅನ್ನೋದನ್ನ ಇಲ್ಲಿ ನಾವು ಪ್ರತ್ಯೇಕವಾಗಿ ನಾವು ನೋಡ್ಬೋದಾಗಿದೆ. ಮೊದಲನೇ ಉಪಚಾರದಲ್ಲಿ ನಾವು ಏನು ಕೊಟ್ಟಿಗೆ ಗೊಬ್ಬರ ಆಗಲಿ ಅಥವಾ ರಾಸಾಯನಿಕ ಗೊಬ್ಬರ ಆಗ್ತಿರ ಬೆಳಿತೀವಲ್ಲ, ಆ ಒಂದು ಉಪಚಾರಕ್ಕೆ ಬಂದರೆ ನಾವು ಹಿಂದೆಯಿಂದ ಏಕ ಬೆಳೆ ಪದ್ಧತಿ ಅಳವಡಿಸ್ಕೊಂಡು ರಾಗಿನೇ ಬೆಳಿತಿದ್ದೀವಲ್ಲ, ಅಂಥ ಒಂದು ತಾಕಿನಲ್ಲಿ ನಮಗೆ ಇಳುವರಿನೇ ಬರ್ತಾ ಇಲ್ಲ. ಆ ಬೆಳೆ ಹುಟ್ಟಿದ್ರೂ ಸಹ ಪೈರು ಚೆನ್ನಾಗಿ ಬಂದ್ರೂ ಮೊಳಕೆ ಆದ್ರೂ ಬೆಳೆದ್ರೂ ಕೆಲವು ಟೈಮ್ ಮಾತ್ರ ಇರುತ್ತೆ, ಆಮೇಲೆ ಅದು ಸತ್ತೋಗುತ್ತೆ. ನಮಗೆ ಇಳುವರಿ ಸಂಪೂರ್ಣವಾಗಿ ಕುಂಠಿತ ಆಗ್ತಿದೆ ಆ ಒಂದು ತಾಕಿನಲ್ಲಿ. ಅದೇ ರೀತಿ ನಾವು ಬೆಳೆ ಪರಿವರ್ತನೆ ಮಾಡಿಕೊಂಡು ಬೆಳೆಯುವಂತಹ ಒಂದು ತಾಕಿನಲ್ಲಿ ಅಂದರೆ ಒಂದು ವರ್ಷ ರಾಗಿ ಬೆಳೆದು ಮತ್ತೊಂದು ವರ್ಷ ನಾವು ನೆಲಗಡಲೆ ಬೆಳೀತಾ ಇದ್ದೀವಲ್ಲ, ಅಂಥ ತಾಕಿನಲ್ಲಿ ನಮಗೆ ನೆಲಗಡಲೆ ಇಳುವರಿ ಚೆನ್ನಾಗಿ ಬರ್ತಾ ಇದೆ. ಮತ್ತು ನೆಕ್ಸ್ಟ್ ವರ್ಷ ನಾವು ರಾಗಿ ಬೆಳೆದ್ರೆ ಅದರಲ್ಲೂ ಸಹ ಇಳುವರಿ ಚೆನ್ನಾಗಿ ಬರ್ತಾ ಇದೆ. ಇದರಿಂದ ನಮ್ಗೆ ಕಂಡು ಬರೋದು ಏನಪ್ಪ ಅಂಶ ಅಂದರೆ, ನಾವು ಬರೀ ಏಕಬೆಳೆ ಪದ್ಧತಿ ಮಾಡ್ದಿರ ನಾವು ಬೆಳೆ ಪರಿವರ್ತನೆ ಮಾಡ್ಕೊಳ್ಳೋದ್ರಿಂದ ನಮಗೆ ಮಣ್ಣಿನ ಪೌಷ್ಟಿಕತೆ ಜಾಸ್ತಿ ಮಾಡ್ಬೋದು, ಮಣ್ಣಿನ ಫಲವತ್ತತೆನ ಕಾಪಾಡ್ಬೋದು ಅನ್ನೋದು. ಇದೇ ರೀತಿ 2ನೇ ಉಪಚಾರದಲ್ಲಿ ಏನಪ್ಪ ಅಂದರೆ, ಇದರಲ್ಲಿ ಈಗ ಎಲ್ಲ ಸಾವಯವಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ. ಬರೀ ಸಾವಯವ ಗೊಬ್ಬರ ಬಳಕೆ ಮಾಡಿಕೊಂಡು ನಾವು ನೆಲಗಡಲೆ ಮತ್ತು ರಾಗಿ ಎರಡನ್ನೂ ಬೆಳೀತಾ ಇದ್ದೀವಿ. ಅಂದರೆ ರಾಗಿ ಏಕಬೆಳೆಯಾಗಿ ಮತ್ತು ನೆಲಗಡಲೆ ನಾವು ಬೆಳೆ ಪರಿವರ್ತನೆಯಲ್ಲಿ ಅಂದರೆ ರಾಗಿ ಆದಮೇಲೆ ನೆಲಗಡಲೆ ಬೆಳೀತಿದ್ವಿ. ಈ ಒಂದು ಪೂರ ಸಾವಯವ ಗೊಬ್ಬರದಲ್ಲಿ ಬೆಳೆದಿರುವಂತಹ ತಾಕಿನಲ್ಲಿ ಹೆಚ್ಚು ಆನ್ ಪಾರ್ ಅಂದರೆ ಹೆಚ್ಚು ನಾವು 100% ಏನು ಹಾಕ್ತೀವಿ ಸಾವಯವ ಮತ್ತು ರಾಸಾಯನಿಕ ಗೊಬ್ಬರ ಅದಕ್ಕೆ ಕಂಪೇರ್ ಮಾಡಿದಾಗ ಹೆಚ್ಚು ಕಮ್ಮಿ ಅದು ಆಗಲೇ 45 ವರ್ಷ ಆಗಿದೆ. ಈಗ ಹೆಚ್ಚು ಕಮ್ಮಿ ಒಂದು 10 ಕ್ವಿಂಟಲ್ ಅಷ್ಟು ಡಿಫ್ರೆನ್ಸಲ್ಲಿ ನಮಗೆ ಇಳುವರಿ ಅದು ಸಹ ಜಾಸ್ತಿ ಆಗ್ತಾ ಇರೋದು ಕಂಡು ಬಂದಿದೆ. ಆದರೆ ಇನ್ನೊಂದು ಮುಖ್ಯವಾದ ಅಂಶ ಅಂದರೆ, ನಾವು ಹೆಚ್ಚಾಗಿ ಸಾವಯವ ಗೊಬ್ಬರ ಬಳಕೆ ಮಾಡೋದ್ರಿಂದ ಆ ಒಂದು ತಾಕಿನಲ್ಲಿ ಮಣ್ಣಿನ ಫಲವತ್ತತೆ ಅಂದರೆ ಮಣ್ಣಿನ ರಾಸಾಯನಿಕ ಗುಣಧರ್ಮ, ಭೌತಿಕ ಗುಣಧರ್ಮ ಮತ್ತು ಜೈವಿಕ ಗುಣಧರ್ಮದಲ್ಲಿ ನಾವು ಹೆಚ್ಚಾಗಿ ಈ ಸಾವಯವ ಬಳಕೆ ಮಾಡಿ ನಮಗೆ ಕಂಡು ಬಂದಿದೆ. ಮಣ್ಣಿನ ಭೌತಿಕ ಗುಣಧರ್ಮ, ನೀರು ಇಟ್ಕೊಳ್ಳೋವಂಥ ಶಕ್ತಿ, ಗಾಳಿ ಆಡುವಂಥ ಶಕ್ತಿ ಚೆನ್ನಾಗಾಗಿದೆ. ಮತ್ತು ಅದೇ ರೀತಿ ಮಣ್ಣಿನಲ್ಲಿ ಜೈವಿಕ ಚಟುವಟಿಕೆ ಜಾಸ್ತಿ ಆಗಿದೆ. 3ನೇ ಉಪಚಾರಕ್ಕೆ ಬಂದರೆ ಅಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ನಾವು ಶಿಫಾರಸು ಮಾಡಿರುವಂತಹ ಗೊಬ್ಬರ ಅಂದರೆ ರಾಗಿಗೆ ಏನು ಶಿಫಾರಸು ಮಾಡ್ತೀವಿ, 50 kg ಸಾರಜನಕ, 40 kg ರಂಜಕ ಮತ್ತು 37.5 kg ಅಷ್ಟು ಪೊಟ್ಯಾಶ್ ಶಿಫಾರಸು ಮಾಡ್ತೀವಿ 1 ಹೆಕ್ಟೇರ್ ಪ್ರದೇಶಕ್ಕೆ. ಅದರ ಜೊತೆಗೆ 7.5 ಟನ್ನು ಸಾವಯವ ಗೊಬ್ಬರ ಬಳಕೆ ಮಾಡಿ ಅಥವಾ ಕೊಟ್ಟಿಗೆ ಗೊಬ್ಬರ ಬಳಕೆ ಮಾಡಿ ಅಂತ ನಾವು ಶಿಫಾರಸು ಮಾಡಿದೆ ರಾಗಿ ಬೆಳೆಗೆ. ಸೊ ಈ ರಾಗಿ ಬೆಳೆಗೆ ನಾವು ಈ ಎಲ್ಲ ಸಾವಯವ ಗೊಬ್ಬರ ಮತ್ತು ನಿರ್ವಯ ಗೊಬ್ಬರ ಅಂದರೆ ಈ ಇನ್ಆರ್ಗ್ಯಾನಿಕ್ ಫರ್ಟಿಲೈಸರ್ ಎರಡನ್ನೂ ಕಾಂಬಿನೇಷನ್ನಲ್ಲಿ ಕೊಟ್ಟಾಗ ನಮಗೆ ಇಳುವರಿ ಚೆನ್ನಾಗಿ ಬಂದಿದೆ. ಇದರಿಂದ ನಮಗೆ ತಿಳಿಯುವಂಥ ಅಂಶ ಏನಪ್ಪ ಅಂದರೆ, ನಾವು ಸಮಗ್ರ ಪೋಷಕಾಂಶ ಅಂದರೆ ಸಾವಯವ ಮತ್ತು ನಿರ್ವಯ ಗೊಬ್ಬರ ಎರಡನ್ನೂ ಸಮರ್ಪಕವಾಗಿ ಬಳಕೆ ಮಾಡೋದ್ರಿಂದ ಮಣ್ಣಿನ ಫಲವತ್ತತೆ ಮತ್ತು ಆ ಬೆಳೆಯ ಇಳುವರಿನ ಹೆಚ್ಚಾಗಿರೋದು ನಮಗೆ ಕಂಡು ಬಂದಿದೆ. ಇನ್ನೂ ಒಂದು ತಾಕಿನಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ 4ನೇ ಉಪಚಾರದಲ್ಲಿ ನಾವು ಕೊಟ್ಟಿಗೆ ಗೊಬ್ಬರ ಅಥವಾ ಸಾವಯವ ಅಂಶ 7.5 ಟನ್ ಏನಿದೆ ಅದನ್ನು ಸಂಪೂರ್ಣವಾಗಿ ಬಳಕೆ ಮಾಡಿ ಅದರಲ್ಲಿ ಅರ್ಧ ಅಂದರೆ 50% ಅಷ್ಟು ನಾವು ಹಾಕುವಂತಹ ಇನ್ಆರ್ಗ್ಯಾನಿಕ್ ಫರ್ಟಿಲೈಸರ್ ಅಥವಾ ನಿರ್ವಯ ಗೊಬ್ಬರದ ಬಳಕೆಯನ್ನು ಕಡಿಮೆ ಮಾಡಿದ್ದೀವಿ. ಅದು ಮತ್ತು ನಾವು ಏನು 100%
ಕಂಪ್ಲೀಟಾಗಿ ಹಾಕ್ತೀವಲ್ಲ ಸಾವಯವ ಮತ್ತು ನಿರ್ವಯ ಗೊಬ್ಬರ, ಇದೆರಡಕ್ಕೂ ಕಂಪೇರ್ ಮಾಡಿದ್ರೆ ಅವೆರಡೂ ಸಮ ಪ್ರಮಾಣದಲ್ಲಿ ಇಳುವರಿ ಕೊಡ್ತಾ ಇದೆ. ಸೊ ಇದಕ್ಕೆ ಕಂಡು ಬಂದಂಥ ಅಂಶ ಏನಪ್ಪ ಅಂದರೆ, ನಾವು ಸಾವಯವ ಗೊಬ್ಬರ ನಾವು ಜಾಸ್ತಿ ಬಳಕೆ ಮಾಡೋದ್ರಿಂದ 50% ನಾವು ನಿರ್ವಯ ಗೊಬ್ಬರದ ಬಳಕೆಯನ್ನು ಕಡಿಮೆ ಮಾಡ್ಕೋಬೋದು ಅಂತ ಹೇಳಿ. ಇದೇ ರೀತಿ ನಾವು ಬರೀ ಸಾವಯವ ಗೊಬ್ಬರ ಕೊಟ್ಬಿಟ್ಟು ಬರೀ ನಿರ್ವಯ ಗೊಬ್ಬರ ಕೊಟ್ಟು ಅದಕ್ಕೆ ಸಾವಯವ ಅಂಶನೇ ಕೊಟ್ಟಿಲ್ಲ 5ನೇ ಉಪಚಾರದಲ್ಲಿ T5 ಅಂತ, ಅದರಲ್ಲಿ ಏನಾಗ್ತಿದೆ, ಅದರಲ್ಲಿ ಇಳುವರಿ ಕಡಿಮೆ ಆಗ್ತಾ ಇದೆ. ಅದರಲ್ಲೂ ನಾವು ಏಕ ಬೆಳೆಯಾಗಿ ರಾಗಿನೇ ಬೆಳೆಯೋದ್ರಿಂದ ಏನಾಗ್ತಿದೆ, ಅದರಲ್ಲಿ ಇಳುವರಿ ಮತ್ತು ಮಣ್ಣಿನ ಆರೋಗ್ಯ, ಮಣ್ಣಿನ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಧರ್ಮ ಕ್ಷೀಣಿಸ್ತಾ ಇದೆ. ಆದರೆ ಅದೇ ಒಂದು ತಾಕಿನಲ್ಲಿ ನಾವು ಎರಡನ್ನೂ ಅಂದರೆ ಸಮ ಪ್ರಮಾಣದಲ್ಲಿ ಸಾವಯವ ಮತ್ತು ನಿರ್ವಯ ಗೊಬ್ಬರ ಕೊಟ್ಟು ಅದ್ರ ಜೊತೆಗೆ ಬೆಳೆ ಪರಿವರ್ತನೆ ಮಾಡ್ಕೊಳ್ಳೋದ್ರಿಂದ ಮಣ್ಣಿನ ಪೌಷ್ಟಿಕತೆ ಜಾಸ್ತಿ ಮಾಡ್ಬೋದು ಮತ್ತು ನಾವು ತಿನ್ನುವಂಥ ಆಹಾರದ ಪೌಷ್ಟಿಕತೆಯೂ ಹೆಚ್ಚಾಗುತ್ತೆ. ಮಣ್ಣಿನ ಫಲವತ್ತತೆ ಅಂದರೆ ಈ ಎಲ್ಲ ಜೈವಿಕ ಗುಣಧರ್ಮನೂ ಜಾಸ್ತಿ ಮಾಡ್ಬೋದು. ಒಟ್ಟಾರೆ ಮಣ್ಣಿನ ಫಲವತ್ತತೆ ಜಾಸ್ತಿ ಮಾಡಬೇಕು ಅಂದರೆ ನಾವು ಸಮಗ್ರ ಪೋಷಕಾಂಶ ನಿರ್ವಹಣೆ ಮಾಡ್ಕೋದು ಭಾಳ ಸೂಕ್ತ. ಸಮಗ್ರ ಪೋಷಕಾಂಶ ಅಂದರೆ ಸಾವಯವ ಮತ್ತು ನಿರ್ವಯ ಗೊಬ್ಬರ ಎರಡನ್ನೂ ಸಮ ಪ್ರಮಾಣದಲ್ಲಿ ಆಗದಿದ್ರೂ 50% ನಾವು ನಿರ್ವಯ ಗೊಬ್ಬರನ ಕಡಿಮೆ ಮಾಡಿ ಸಾವಯವ ಅಂಶನ ನಾವು 100% ಕೊಟ್ಟು ನಾವು ಬೆಳೆಯೋದ್ರಿಂದ ಮಣ್ಣಿನ ಫಲವತ್ತತೆ ಮತ್ತು ಬೆಳೆಯ ಇಳುವರಿನ ನಾವು ಸಸ್ಟೈನಬಲ್ ಅಂದರೆ ಸುಸ್ಥಿರವಾಗಿ ನಾವು ಅದನ್ನು ಮೇಂಟೈನ್ ಮಾಡ್ಬೋದು ಅಂತ ಹೇಳ್ತೀನಿ.